Hello friends, welcome to Civil Career YouTube channel. ಲಾಸ್ಟ್ ವಿಡಿಯೋದಲ್ಲಿ ನಾವು ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟಿನ ಮ್ಯಾನ್ಯುವಲ್ ಮಿಕ್ಸ್ ಡಿಸೈನ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಅಕಾರ್ಡಿಂಗ್ ಟು IS ಕೋಡ್ 10262/2019. ಇವತ್ತು ಎಕ್ಸೆಲ್ ಶೀಟ್ನ ಅದೇ ವ್ಯಾಲ್ಯೂಸು ಅದೇ ಮ್ಯಾನ್ಯುವಲ್ ಡಿಸೈನ್ನ ಎಕ್ಸೆಲ್ ಶೀಟಿಗೆ ನಾನು ಕನ್ವರ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಜಸ್ಟ್ ನೀವು ಡಾಟಾನ ಚೇಂಜ್ ಮಾಡೋದ್ರಿಂದ ಎಂಟೈರ್ ಕ್ಯಾಲ್ಕುಲೇಷನ್ಸು ಎಲ್ಲ ಚೇಂಜ್ ಆಗುತ್ತೆ. ಜೊತೆಗೆ ನಿಮಗೆ ರಿಸಲ್ಟ್ ಎಷ್ಟು ಕ್ವಾಂಟಿಟಿ ಆಫ್ ಸಿಮೆಂಟು, ಅಗ್ರಿಗೇಟು, ಫೈನ್ ಅಗ್ರಿಗೇಟು, ಸೂಪರ್ ಪ್ಲಾಸ್ಟಿಸೈಸರು, ಪೌಡರ್ ಕಂಟೆಂಟು ಬೇಕನ್ನೋದು ಎಲ್ಲ ಗೊತ್ತಾಗುತ್ತೆ. ನಿಮಗೆ ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟ್ ಮ್ಯಾನ್ಯುವಲ್ ಡಿಸೈನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇ ಚಾನಲಲ್ಲಿ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀವಿ ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟ್ ಮೇಲೆ. ಅದನ್ನು ನೀವು ರೆಫರ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟ್ನ ಮ್ಯಾನ್ಯುವಲ್ ಡಿಸೈನ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ನಿಮಗೆ ರೆಡಿಮೇಡ್ ಎಕ್ಸೆಲ್ ಶೀಟ್ ಎಲ್ಲೂ ಫ್ರೀಯಾಗಿ ಅವೈಲೇಬಲ್ ಇಲ್ಲ ಇಂಟರ್ನೆಟಲ್ಲಿ. ₹250, ₹300 ಡೌನ್ಲೋಡ್ ಮಾಡೋಕ್ಕೆ ಚಾರ್ಜಸ್ ಮಾಡ್ತಾರೆ. ಸೊ ಫ್ರೀಯಾಗಿ ಎಲ್ಲಿ ಅವೈಲೇಬಲ್ ಇಲ್ಲದೆ ಇರೋ ಕಾರಣ ನಾನು ಖುದ್ದಾಗಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೇನೆ. ಸೊ ಆಲ್ರೆಡಿ ನಾನೊಂದು ಮಾಡಿಟ್ಕೊಂಡಿದ್ದೀನಿ, ಇದು ನಾನು ಮಾಡಿರೋದು ಎಕ್ಸೆಲ್ ಶೀಟು. ಸೊ ಲೆಟ್ಸ್ ಸಿ ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟಲ್ಲಿ ನಾವು ಕೋಡ್ ಬುಕ್ದಲ್ಲಿರೋ ಎಕ್ಸಾಂಪಲ್ನೇ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಡಿಸೈನ್ ಮಾಡೋಣ ಫಸ್ಟು. ಆಮೇಲೆ ನಾವು ಈ ಗಿವನ್ ಡಾಟಾನ ಚೇಂಜ್ ಮಾಡ್ತಾ ಹೋದರೆ ಆಟೋಮೆಟಿಕ್ಲಿ ದಟ್ ವಿಲ್ ಚೇಂಜ್ ಆಲ್ ದ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಕ್ವಾಂಟಿಟಿ ಆಫ್ ಅಗ್ರಿಗೇಟ್ಸ್ ಚೇಂಜ್ ಆಗುತ್ತೆ. ಸೊ ಇದು ನಮಗೆ ಗಿವನ್ ಡಾಟಾ ಇದೆ. ಸೊ ಇದೇ ಗಿವನ್ ಡಾಟಾನ ನಾನು ಎಕ್ಸಾಂಪಲ್ಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾರಿ ಮಾಡ್ತಿದ್ದೀನಿ. ಫಸ್ಟ್ ಮಿಕ್ಸ್ ಡಿಸೈನ್ ಫಾರ್ ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟ್ ಗ್ರೇಡ್ M30 ಅಂತ ಇಲ್ಲಿ ಬಂದಿದೆ. ನಾನು ಇದನ್ನು ಎಲ್ಲೋ ಬ್ಯಾಕ್ಗ್ರೌಂಡ್ನ ಕೊಟ್ಟಿದ್ದೀನಿ ಇದಕ್ಕೆ, ಇದು ಹೆಡ್ಡಿಂಗ್ ಅಂತ ಹೇಳ್ಬಿಟ್ಟು. ಓಕೆ, ಫಸ್ಟ್ ನೀವು ಇದೆಲ್ಲನೂ ಡಾಟಾನ ಎಕ್ಸೆಲ್ ಶೀಟಲ್ಲಿ ಎಂಟ್ರ್ ಮಾಡಿ ಆಮೇಲೆ ಬ್ಯಾಕ್ಗ್ರೌಂಡ್ ಕಲರ್ನ ಇದೆಲ್ಲನೂ ಚೇಂಜ್ ಮಾಡ್ಬೋದು. ಸರಿನಾ? ಡಿಸೈನ್ ಸ್ಟಿಪ್ಯುಲೇಷನ್ ಡಾಟಾ ನಾನು ಇದು ಎರಡೇ ಬರ್ತೀನಿ, ನೀವು ಬೇಕಿದ್ರೆ ಎಲ್ಲನೂ ಬರೀಬೋದು. ನನಗೆ ಈ ವಿಡಿಯೋ ಲೆಂತೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಎರಡೇನ ಬರೆದಿದ್ದೀನಿ. ಓಕೆ, ಸೊ FCK = ಇದು ಇಲ್ಲಿ ಕಲರ್ ಕೋಡ್ ಕೂಡ ಬರೆದಿದ್ದೀನಿ. ಈ ಕಲರ್ ಕೋಡ್ ಇನ್ಪುಟ್ ವ್ಯಾಲ್ಯೂಸು, ಈ ಕಲರ್ ಕೋಡ್ ಔಟ್ಪುಟ್, ಇದೆಲ್ಲ ಔಟ್ಪುಟ್ಟು. ಸೊ ಇದೆಲ್ಲ ಇನ್ಪುಟ್. ಔಟ್ಪುಟ್ ಅಂದರೆ ಇಲ್ಲಿ ನಾನು ಫಾರ್ಮುಲಾ ಬರೆದಿರ್ತೀನಿ, ನೀವು ನೋಡ್ಬೋದು. ಇಲ್ಲಿ ಫಾರ್ಮುಲಾ ಎಂಟ್ರ್ ಮಾಡಿರ್ತೀನಿ. ಸೊ ದಟ್ ವಿಲ್ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ಟು ಯುವರ್ ಗಿವನ್ ಡಾಟಾ. ಓಕೆ, ಸೊ ಇದೆಲ್ಲ ನೀವು ಬರಿಬೋದು, ಏನು ತೊಂದರೆ ಇಲ್ಲ. ಡೈರೆಕ್ಟ್ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಟಾರ್ಗೆಟ್ ಮಿನ್ ಸ್ಟ್ರೆಂತ್ FCK ಫಾರ್ಮುಲಾ ಗೊತ್ತು ನಿಮಗೆ. F-CK = FCK + 1.65 S ಅಂತ ಹೇಳ್ಬಿಟ್ಟು. S ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿದೆ ನೋಡಿ, ಸ್ಟೆಪ್ 1 ಟಾರ್ಗೆಟ್ ಸ್ಟ್ರೆಂತ್ F-CK = FCK + 1.65 S. ನಿಮಗೆ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ಇದು ಈಸಿ ಆಗುತ್ತೆ. ಸೊ ಅಗೇನ್ ನಾನು ನಿಮಗೆ ರೆಕಮೆಂಡ್ ಮಾಡೋದು ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟ್ ಮ್ಯಾನ್ಯುವಲ್ ಡಿಸೈನಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಚಾನಲಲ್ಲಿ ಪಬ್ಲಿಷ್ ಮಾಡಿದ್ದೀನಿ. ಜಸ್ಟ್ ನೀವು ಅದನ್ನು ಬ್ರೀಫಾಗಿ ನೋಡ್ಕೊಂಬಂದರೆ ಇಲ್ಲಿ ಈಸಿ ಆಗುತ್ತೆ. ಸೊ ಈ S ಟೇಬಲ್ ನಂಬರ್ 2 ಇಂದ ಸಿಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತಾರೆ. ಇದೇ ಕೋಡಲ್ಲಿ ಟೇಬಲ್ ನಂಬರ್ 2 ಇಂದ ಸಿಗುತ್ತೆ. ಓಕೆ, ಸೊ ಅದನ್ನು ಇಲ್ಲಿ ಹಾಕಿದ್ದೀನಿ ಟೇಬಲ್ ನಂಬರ್ 2 ಕೂಡ. ಸೊ ಇಲ್ಲಿದೆ ನೋಡಿ, ಟೇಬಲ್ ನಂಬರ್ 2 ಅರ್ಜಿನಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫ್ರಮ್ ಟೇಬಲ್ ನಂಬರ್ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಟೇಬಲಿಂದ ಡೈರೆಕ್ಟ್ ನೀವು ಇಲ್ಲಿ FCK ಹಿಯರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಸ್ಡ್ ಆನ್ ಗ್ರೇಡ್ ಆಫ್ ಕಾಂಕ್ರೀಟ್ ಅಲ್ವಾ? ಸೊ ಗ್ರೇಡ್ ಆಫ್ ಕಾಂಕ್ರೀಟ್. ಸೊ ಗ್ರೇಡ್ ಆಫ್ ಕಾಂಕ್ರೀಟಲ್ಲಿ ನೀವು ಎಂಟ್ರ್ ಮಾಡಿದ ತಕ್ಷಣ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರೋ ಥರ ನೀವು ಫಾರ್ಮುಲಾನ ಬರ್ಕೋಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಆ ಟೇಬಲಿಂದ ಇನ್ಪುಟ್ ಮಾಡೋದು. ಸೊ ನೀವು ನೆಸ್ಟೆಡ್ ಇಫ್ ಅನ್ನೋ ಲಾಜಿಕ್ ನಿಮಗೆ ಗೊತ್ತಿದ್ದರೆ ಒಳ್ಳೆಯದು, ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಸಿಂಪಲ್ ಇಫ್ ಅಂತ ಟೈಪ್ ಮಾಡಿಬಿಡು. ಈಗ ಫಸ್ಟ್ ನೀವು ಯಾವುದೇ ಫಾರ್ಮುಲಾ ಬರಬೇಕಾದ್ರೆ ಎಕ್ಸೆಲ್ ಶೀಟಲ್ಲಿ ಇಫ್ = ಹಾಕಿದರೆ ನೀವು ಮುಂದೆ ಫಾರ್ಮುಲಾ ಬರೀಬೇಕು. ಸೊ ಫಸ್ಟು = ಹಾಕ್ಕೊಳ್ಳಿ. = ಹಾಕೊಂಡ್ಬಿಟ್ಟು ಇಫ್ ಅಂತ ಬರೆದ್ರೆ ನಿಮಗೆ ಈ ಥರದ ಒಂದು ಫಾರ್ಮುಲಾ ಬರುತ್ತೆ. ಇಫ್ ಓಪನ್ ಬ್ರಾಕೆಟ್ ಲಾಜಿಕಲ್ ಟೆಸ್ಟ್ ಕಾಮ ವ್ಯಾಲ್ಯೂ ಇಫ್ ಟ್ರೂ ಕಾಮ ವ್ಯಾಲ್ಯೂ ಇಫ್ ಫಾಲ್ಸ್. ಇದರ ಅರ್ಥ ಏನಂದರೆ, ನೀವು ಇಫ್ ಅಂತ ಬರೆದು ಬ್ರಾಕೆಟಲ್ಲಿ ಒಂದು ಲಾಜಿಕ್ ಟೆಸ್ಟ್ ಬರೆದ್ರೆ ಗ್ರೇಟರ್ ದೆನ್ನೋ, = ನೋ, ಲೆಸ್ ದೆನ್ನೋ, ಈ ಥರ ಏನಾದ್ರು ಲಾಜಿಕ್ ಟೆಸ್ಟ್ ಬರೆದ್ರೆ ಈ ಲಾಜಿಕ್ ಟ್ರೂ ಇದ್ದರೆ ಯಾವ ವ್ಯಾಲ್ಯೂ ಶೋ ಆಗಬೇಕು ಅದು ಇಲ್ಲಿ, ಇಫ್ ಫಾಲ್ಸ್ ಆದರೆ ಯಾವ ವ್ಯಾಲ್ಯೂ ಶೋ ಆಗಬೇಕು ಅದು ಕಾಮ ಹಾಕ್ಬಿಟ್ಟು ಇಲ್ಲಿ ಬರೀಬೇಕು. ಸೊ ಇಷ್ಟೇ. ಇಫ್ ಓಪನ್ ಬ್ರಾಕೆಟ್ H4 ಅಂದರೆ ಕ್ಯಾರೆಕ್ಟರ್ ಕಾಂಪ್ಲೆಕ್ಸ್ ಸ್ಟ್ರೆಂತ್ FCK 30, ಅದು ಈ ವ್ಯಾಲ್ಯೂಸ್ ಇಲ್ಲಿದೆ ಅಲ್ವಾ, M10 to M80 ಈ ವ್ಯಾಲ್ಯೂಸ್. ಸೊ FCK ಈಸ್ ಗ್ರೇಟರ್ ದೆನ್ 64 ಅಂತ ಬರೆದಿದೆ ಇಲ್ಲಿ, ಅಂದರೆ ಇಲ್ಲಿ M65 ಇಂದ M80 ಇದೆ ಅಲ್ವಾ. ಸೊ
FCK is greater than 64. So absolutely 65 to 80. It will not include 64. Okay. If we entered FCK is greater than or equal to 64 ಅಂತ ಹೇಳಿದ್ರೆ 64 include ಆಗುತ್ತೆ. But ಇಲ್ಲಿ strictly FCK is greater than 64. So 64, then true value is 6. That is standard deviation value. If ಇದೇನ ಲಾಜಿಕ್ ಫಾಲ್ಸ್ ಆದರೆ ಮೀನ್ಸ್ 64ಕಿಂತ FCK ಜಾಸ್ತಿ ಇಲ್ಲ, ಕಡಿಮೆ ಬಂದರೆ ಇಫ್ ಅದೇ FCK ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 29. ದಿಸ್ ಈಸ್ 30 ಇದೆ, 30 to 60 ಇದೆ, ಗ್ರೇಟರ್ ದೆನ್ 29, ದಟ್ ವಿಲ್ ಶೋ 5. ಓಕೆ, 5 ಇದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಫ್ ಅದು ಫಾಲ್ಸ್ ಆದರೆ ವ್ಯಾಲ್ಯೂ ಏನಾರ 30ಕಿಂತ ಮೇಲೆ ಇಲ್ಲ ಅಂತ ಹೇಳಿದರೆ ಇಫ್ FCK value is greater than 19 ಇದೆ. ಸೊ M20 and 25 ಇರಬೇಕು, greater than 19 ಅಂತ ಇದೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ value is 4. If false, then if open bracket FCK is greater than 9 for F10 and F15, standard deviation value is 3.5. ಸೊ ಇಫ್ ನೀವೇನಾದರೂ ವ್ಯಾಲ್ಯೂನ 10ಕಿಂತ ಕಡಿಮೆ ಎಂಟರ್ ಮಾಡಿದರೆ ದಟ್ ವಿಲ್ ಶೋ ಯು ಎಂಟರ್ ಕಾಂಕ್ರೀಟ್ ಗ್ರೇಡ್ ಬಿಟ್ವೀನ್ 10 to 80 ಅಂತ ಡಿಸ್ಪ್ಲೇ ಆಗುತ್ತೆ. Okay, this is, I will show you. Here we entered FCK is 30, so that is showing 5 standard deviation. If I entered 20, it's showing 4. See, for M20 standard deviation value is 4. Okay, for M30 5, M60 M65, because M60 also 5, so M65 is 6. Okay, ಎಫ್ ಡ್ಯಾಶ್ ಸಿ ಕೆ ಇಸ್ ಇಕ್ವಲ್ ಟು ನಮಗೆ ಫಾರ್ಮುಲಾ ಗೊತ್ತು, ಎಫ್ ಸಿ ಕೆ ಪ್ಲಸ್ 1.65 ಎಸ್. ಅದನ್ನೇ ಇವಾಗ ಎಕ್ಸೆಲ್ ಸೀಟಲ್ಲಿ ಎಂಟರ್ ಮಾಡೋಣ. ಸಿ ಎಫ್ ಡ್ಯಾಶ್ ಸಿ ಕೆ ಇಸ್ ಇಕ್ವಲ್ ಟು ಫಾರ್ಮುಲಾ ವಿ ಎಂಟರ್ ಈಕ್ವಲ್ ಟು H4 ಅಂದರೆ ಎಫ್ ಸಿ ಕೆ ಪ್ಲಸ್ 1.65 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಎಸ್, ದಟ್ ಈಸ್ H19 ಅಲ್ಲಿ ಇದು H ಕಾಲಮ್, ಇದು 19th ರೋ. ಸೊ H19 FCK value calculate ಆಗುತ್ತೆ according to your FCK, your F dash CK will be calculated. Approximate air content from table 3. From table 3 ಇಲ್ಲಿದೆ, table 3 ಇಂದ ನೀವು approximate air content ವ್ಯಾಲ್ಯೂನ ಚೂಸ್ ಮಾಡಬಹುದು according to your nominal size of maximum size of aggregate. Okay, nominal maximum size of aggregate 10, 20, 40 ಇದೆ. air content ಟೇಬಲ್ ಮಾರ್ತಿಯಲ್ಲಿ ಕೊಟ್ಟಿದ್ದಾರೆ according to 10, 20 and 40. ಸೊ our example ಅಲ್ಲಿ ಮ್ಯಾಕ್ಸಿಮಮ್ ಸೈಜ್ ಆಫ್ ಅಗ್ರಿಗೇಟ್ 20 ಇದೆ ಫಾರ್ 21. ಸೊ ಟೇಬಲ್ 3 ಇಂದ ಅಪ್ರಾಕ್ಸಿಮೇಟ್ ಏರ್ ಕಂಟೆಂಟ್ನ ಇದರೊಳಗೆ ಹೆಂಗೆ ಫಾರ್ಮುಲಾಕ್ಕೆ ಹಾಕೋದು ಅಂತ ನೋಡಿ. ಫಸ್ಟ್ ಎಂಟರ್ ಈಕ್ವಲ್ ಟು, ದೆನ್ ಅವಾಗಲೇ ಬರ್ದಂಗೆ ಇಫ್ ಲಾಜಿಕ್ನ ಯೂಸ್ ಮಾಡಿಬಿಟ್ಟು ಬರೀಬೋದು. ಸೊ ಇಫ್ H5 ಅಂದರೆ ಮ್ಯಾಕ್ಸಿಮಮ್ ಸೈಜ್ ಆಫ್ ಅಗ್ರಿಗೇಟ್, H is a column, 5 is a row. ಸೊ H5 is greater than 39 means 40 ಅಂದಂಗೆ, that will be 0.8. If H5 is greater than 19 means 20, air content will be 1. If H5 maximum size of aggregate is greater than 9 means 10, that will show 1.5. Otherwise that will show you enter nominal maximum size aggregate then to 40. Okay, next step is selection of water cement ratio. From figure number 1, IS code 10262 2019 water cement ratio. Okay, illide nodi figure number 1. This is table number 3, this is table number 2, and this is figure 1. Okay, maximum water cement ratio. ನಿಮ್ಮದು ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಎಷ್ಟಿದೆ ಅದು y ಆಕ್ಸಿಸ್ ಅಲ್ಲಿ ಇರುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋ ಏನಿದೆ, ಸಾರಿ ಮ್ಯಾಕ್ಸಿಮಮ್ ಅಲ್ಲ, ಇದು ವಾಟರ್ ಸಿಮೆಂಟ್ ರೇಷಿಯೋ. ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋ ಅಂತ ಬಂದರೆ ಟೇಬಲ್ ನಂಬರ್ 5 IS ಕೋಡ್ 456 2000 ಸಿಗುತ್ತೆ. ಸೊ ದಿಸ್ ಈಸ್ ಫ್ರೀ ವಾಟರ್ ಸಿಮೆಂಟ್ ರೇಷಿಯೋ ಅಂತ ಎಕ್ಸ್ ಆಕ್ಸಿಸ್. ಸೊ ಕರ್ವ್ 1, ಕರ್ವ್ 2, ಕರ್ವ್ 3 ಇದ್ದಾವೆ. ನಮ್ಮದು ಇವಾಗ ಎಷ್ಟಿದೆ ಕಾಂಕ್ರೀಟ್ ಗ್ರೇಡ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ 30 ಇದೆ ಅಲ್ವಾ. ಸೊ ಕ್ಯಾಲ್ಕುಲೇಟೆಡ್ ಟಾರ್ಗೆಟ್ ನೀ ಸ್ಟ್ರೆಂತ್ ಎಷ್ಟಿದೆ ನೋಡ್ಕೋಬೇಕು. 38.25 ಇದೆ. 38.25 ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರುತ್ತೆ ಅಲ್ವಾ. ಸೊ ಅಲ್ಲಿಂದ ಕರ್ವ್ 2ಗೆ ನೋಡಬೇಕು. ಕರ್ವ್ 2ಗೆ ಯಾಕೆ ನೋಡಬೇಕು ಅಂದರೆ ದಟ್ಸ್ ಡಿಪೆಂಡ್ಸ್ ಆನ್ OPC. OPC 43 ಇದೆ. ಫಾರ್ OPC 43 ಕರ್ವ್ 2 ರೆಫರ್ ಮಾಡಿರಿ, OPC 33 ಕರ್ವ್ 1 ರೆಫರ್ ಮಾಡಿರಿ.
ಆ್ಯಂಡ್ ಒ ಪಿ ಸಿ 53 ಆ್ಯಂಡ್ ಅಬೋ ಕರು 3 ರೆಫರ್ ಮಾಡಿರಿ ಅಂತ ಹೇಳ್ಬಿಟ್ಟು ಕೊಡ್ಬೇಕಂತ ಕೊಟ್ಟಿದ್ದಾರೆ. ಸೊ ಫಾರ್ ಒ ಪಿ ಸಿ 43 target mean strength 13.25 approximately that value will be lies between 0.4 to 0.45. So we are considering 0.43. ಈ ವ್ಯಾಲ್ಯೂನ ನೀವು ಮ್ಯಾನ್ಯಲಿ ಗ್ರಾಫ್ ನೋಡಿಬಿಟ್ಟು ಚೂಸ್ ಮಾಡಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋನ ಟೇಬಲ್ ನಂಬರ್ 5 IS ಕೋಡ್ 4560,000 ಫಾರ್ಮುಲಾ ಬರೆದ್ಬಿಟ್ಟು ಡೈರೆಕ್ಟ್ ಅದು ತಾನೇ ವ್ಯಾಲ್ಯೂ ಇನ್ಪುಟ್ ಆಗುತ್ತೆ. ಸೊ ಹಿಂಗೆ ಅಗೇನ್ ಇಫ್ ಲಾಜಿಕ್ ಇಯರ್ ಈಸ್ ಅಪ್ ಟು ಕಾಂಕ್ರೀಟ್ ಗ್ರೇಡ್ ಎಷ್ಟಿದೆ M40 ಇದೆ ಅಲ್ವಾ. ಸೊ ವಿ ಆರ್ ರಿಟರ್ನ್ H4 ಈಸ್ ಈಕ್ವಲ್ ಟು 20 ಇದ್ದರೆ H4 ಅಂದರೆ H4 ಅಂದರೆ ಕಾಂಕ್ರೀಟ್ ಗ್ರೇಡ್ ನೀವೇನು ಎಂಟ್ರ್ ಮಾಡಿದರೆ ಅದು ಓಕೆ ಈಕ್ವಲ್ ಟು 20 ಇದ್ದರೆ 0.55 20 ಇದ್ದರೆ 0.55 ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋ. ಸೊ H4 ಈಸ್ 25 ಇದ್ದರೆ 0.5 30 ಇದ್ದರೆ 0.45 35 ಇದ್ದರೆ 0.45 39 ಗ್ರೇಟರ್ ದನ್ 39 ಅಂತಿದೆ ಅಂದರೆ 40 ಇದ್ದರೆ 0.4 ಓಕೆ. ಇಫ್ 15 ಇದ್ದರೆ 15 ಇಲ್ಲಿದೆ ನೋಡಿ 15 ಇಲ್ಲಿದೆ 15 ಇದ್ದರೆ 0.6. ಇಫ್ ಇದು ಏನಾನ ಬಿಟ್ಟು ಕಾಂಕ್ರೀಟ್ ಗ್ರೇಡ್ ಎಂಟ್ರ್ ಮಾಡಿದರೆ ದಟ್ ವಿಲ್ ಶೋ ನೋ ವ್ಯಾಲ್ಯೂ ಅವೈಲೇಬಲ್ ಫಾರ್ ಎಂಟರ್ಡ್ ಕಾಂಕ್ರೀಟ್ ಗ್ರೇಡ್ ಆಫ್ ಕಾಂಕ್ರೀಟ್ ಅಂತ ಹೇಳ್ಬಿಟ್ಟು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೀವು ಗ್ರಾಫಿಂದ ತೊಗೊಂಡಿರೋ ವಾಟರ್ ಸಿಮೆಂಟ್ ರೇಷಿಯೋ ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋಕ್ಕಿಂತ ಕಡಿಮೆ ಇರಬೇಕು. ಅಂದರೆ 0.45 ಇಸ್ ಲೆಸ್ ದೆನ್ 0.43 ಇಸ್ ಲೆಸ್ ದೆನ್ 0.45 ಇದ್ದರೆ ಎನ್ಸ್ ಓಕೆ ಅಂತ ಬರುತ್ತೆ. ಅದರ್ವೈಸ್ ದಿಸ್ ವಿಲ್ ಶೋಸ್ ಅಡ್ಜಸ್ಟ್ ದ ವಾಟರ್ ಸಿಮೆಂಟ್ ರೇಷಿಯೋ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಆಗುತ್ತೆ. ಓಕೆ, ಸ್ಟೆಪ್ 4 ಪ್ರೊಪೋರ್ಷನಿಂಗ್ ಫಾರ್ ಇನಿಷಿಯಲ್ ಮಿಕ್ಸ್. ಸೊ ಇದರಲ್ಲಿ ಸೆಲೆಕ್ಷನ್ ಆಫ್ ವಾಟರ್ ಕಂಟೆಂಟ್ ಆ್ಯಂಡ್ ಸಿಮೆಂಟ್ ಕಂಟೆಂಟ್ ಆರ್ admixture content. So selection of admixture content, selection of powder content and fine aggregate content, selection of coarse aggregate content, calculation of volume of powder content, and this is detailed table. Now see first step, selection of water content and cement content. So from class 8.3 ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ದೆನ್ ಅದರಿಂದ ವಾಟರ್ ಕಂಟೆಂಟ್ ರೇಂಜ್ ಎಷ್ಟಿರಬೇಕು 150 to 210 kg/m3. ಇಲ್ಲಿಂದ ಫ್ರಮ್ ಕ್ಲಾಸ್ 8.3 IS code 10260. Okay, choose the water content between 150 to 210. So we are choosing 190 kg/m3. If you want, you can change it to 180. So based on your experience and your requirements, select minimum cement content. So select minimum content ಇಲ್ಲಿ ಸಿಗುತ್ತೆ. minimum cement content ಇಲ್ಲಿ ಸಿಗುತ್ತೆ ನೋಡಿ. ಟೇಬಲ್ 5 IS code 4562,000. ಓಕೆ, ಮಿನಿಮಮ್ ಸಿಮೆಂಟ್ ಕಂಟೆಂಟ್ ಇನ್ kg/m3. ಸೊ ನೀವು ಯಾವ ಗ್ರೇಡ್ ಎಂಟ್ರ್ ಮಾಡ್ತಿರಲ್ವ ಅದ್ರ ಮೇಲೆ ನಿಮಗೆ ಮಿನಿಮಮ್ ಸಿಮೆಂಟ್ ಕಂಟೆಂಟ್ ಬರುತ್ತೆ. ಸೊ ಅದು ಹೆಂಗೆ ಫಾರ್ಮುಲಾ ಟೇಬಲಿಂದ ತೊಗೊಳೋದು, ಇವಾಗ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಬರೆದಿದ್ರಲ್ವ ಸೇಮ್ ಅದೇ ಥರ ವ್ಯಾಲ್ಯೂಸ್ ಅಷ್ಟೇ ಚೇಂಜ್, ಲಾಜಿಕ್ ಇಸ್ ಸೇಮ್. ಸೊ ಇಫ್ H4 ಈಸ್ ಈಕ್ವಲ್ ಟು 20 300 ಈಕ್ವಲ್ ಟು 20 300 ಈಕ್ವಲ್ ಟು 25 300 ಈಕ್ವಲ್ ಟು 35 340 ಸೊ equal to 40 360. Okay, H4 equal to 15 then 240. Otherwise no value available for entire grade of concrete. So similar to previous step ಅಲ್ಲಿ ಬರ್ದಿರೋ ಥರನೇ ಲಾಜಿಕ್ ಎಂಟ್ರ್ ಮಾಡೋದು. ಓಕೆ, ನೆಕ್ಸ್ಟ್ ಸಿಮೆಂಟ್ ಕಂಟೆಂಟ ನೀವು ಮ್ಯಾನುವಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡ್ತೀರಾ ಆ ಫಾರ್ಮುಲಾ ಇಲ್ಲಿ ಫುಟ್ ಮಾಡಿದರೆ ದಟ್ ವಿಲ್ ಕ್ಯಾಲ್ಕುಲೇಟೆಡ್ ಇಟ್ ಸೆಲ್ಫ್. ಸೊ H35 is water content divided by H25 is water cement ratio. ನಿಮಗೆ ಸಿಮೆಂಟ್ ಕಂಟೆಂಟ್ ಸಿಗುತ್ತೆ. ಓಕೆ, ಸಾರಿ, ದೇರ್ಫೋರ್ ಸಿಮೆಂಟ್ ಕಂಟೆಂಟ್ ಈಸ್ ಈಕ್ವಲ್ ಟು, ನಾನು ಈ ವ್ಯಾಲ್ಯೂನ ರೌಂಡ್ ಅಪ್ ಮಾಡಿಬಿಟ್ಟು 490 ಬರ್ತಿದ್ದೀನಿ. ಸೊ ಹಿಂಗೆ ರೌಂಡ್ ಅಪ್ ಮಾಡೋದು, ರೌಂಡ್ ಅಂತ ಟೈಪ್ ಮಾಡಿ ನೀವು ಬ್ರಾಕೆಟ್ ಹಾಕಿದರೆ ನಿಮಗೆ ಈ ಥರ ಬರುತ್ತೆ. ನಂಬರ್ ಎಂಟ್ರ್ ಮಾಡಿ, ನಂಬರ್ ಡಿಜಿಟ್ ಎಂಟ್ರ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಯಾವ ನಂಬರ್ ರೌಂಡ್ ಅಪ್ ಮಾಡಬೇಕು ಆ ಟ್ಯಾಬ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಕಾಮ ಕೊಟ್ಬಿಟ್ಟು 0 ಅಂತ ಎಂಟ್ರ್ ಮಾಡಿದರೆ 480ಗೆ ನಿಯರ್ ವ್ಯಾಲ್ಯೂ, ದಿಸ್ ನಂಬರ್ಗೆ ನಿಯರ್ ವ್ಯಾಲ್ಯೂ ದಟ್ ವಿಲ್ ಬಿ ರೌಂಡ್ ಅಪ್. ಓಕೆ, ನೆಕ್ಸ್ಟ್ ಯಾಶ್ ಪರ್ಸೆಂಟೇಜ್ ಅಂತ ಬರ್ತಿದ್ದೀನಿ. ಯಾಶ್ ಅಂದರೆ ಫ್ಲೈ ಯಾಶು, GGBSು, ರೈಸ್ ಆಫ್ ಕ್ಯಾಶು, ಈ ಥರ ಎನಿ ಅಡ್ಮಿಕ್ಚರ್. ಸೊ ಸೆಲೆಕ್ಟ್ ಯಾಶ್ ಪರ್ಸೆಂಟೇಜ್. ಸೊ ನೀವೇ ಎಂಟ್ರ್ ಮಾಡ್ಬೇಕು ಎಷ್ಟು ಪರ್ಸೆಂಟು, 35 25 15 ಇದನ್ನು ನೀವೇ ಎಂಟ್ರ್ ಮಾಡಬೇಕಾಗುತ್ತೆ.
ಓಕೆ, ಅಕಾರ್ಡಿಂಗ್ ಟು ದಟ್ ವಿಲ್ ಚೇಂಜ್. ಒ ಪಿ ಸಿ ಕಂಟೆಂಟ್, ಒ ಪಿ ಸಿ ಕಂಟೆಂಟ್ ಅಂದರೆ ಸಿಮೆಂಟ್, ಈಗ ಟೋಟಲ್ ಸಿಮೆಂಟ್ ಕಂಟೆಂಟ್ ಇದು 490, ಇದರಲ್ಲಿ ಒ ಪಿ ಸಿ ಕಂಟೆಂಟು ಇರುತ್ತೆ, ಎಡ್ಮಿಕ್ಚರ್ ಕಂಟೆಂಟು ಇರುತ್ತೆ ಅಲ್ವಾ. ಸೊ ಅದಕ್ಕೆ ಈಗ ನಿಮಗೆ ಎಡ್ಮಿಕ್ಚರ್ ಕಂಟೆಂಟೇ ಇಲ್ಲ, ಪ್ಯೂರ್ಲಿ ಒ ಪಿ ಸಿ ಕಂಟೆಂಟ್ ಅಷ್ಟೇ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಎಂಟರ್ ಇಟ್ 0. If you added any admixture, then you enter how much percent you added, that value 15%, 15, 10% any value. So selected ash percent 15% ಅಂತ ಅಂದ್ಕೊಂಡ್ರೆ ಒ ಪಿ ಸಿ ಕಂಟೆಂಟ್ ಹೆಂಗೆ ಫಾರ್ಮ್ ಬರೋದು, ಈಕ್ವಲ್ ಟು ಬರೆದ್ಬಿಟ್ಟು, ಸೊ H38 is a total cement content minus H38 ಟೋಟಲ್ ಸಿಮೆಂಟ್ ಕಂಟೆಂಟ್ ಇಂಟು H40 is ನೀವು ಎಷ್ಟು ಸೆಲೆಕ್ಟ್ ಮಾಡಿರ್ತೀರ ಎಡ್ಮಿಕ್ಚರ್ ಪರ್ಸೆಂಟೇಜ್, ಅದು ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ ಒ ಪಿ ಸಿ ಕಂಟೆಂಟ್ ಸಿಗುತ್ತೆ. ಇದರ ಅರ್ಥ ಟೋಟಲ್ ಒ ಪಿ ಸಿ ಕಂಟೆಂಟಲ್ಲಿ ನೀವು ಈ ಎಡ್ಮಿಕ್ಚರ್ ಕಂಟೆಂಟ್ನ ಮೈನಸ್ ಮಾಡ್ತಿದ್ದೀರ ಅಷ್ಟೇ. 15% ಆಫ್ ಸಿಮೆಂಟ್ ಕಂಟೆಂಟು ನಿಮಗೆ ಎಡ್ಮಿಕ್ಚರ್ ಇರುತ್ತೆ. ಸೊ ಒ ಪಿ ಸಿ ಕಂಟೆಂಟ್ ಪ್ಲಸ್ ಎಡ್ಮಿಕ್ಚರ್ ಕಂಟೆಂಟ್ ಅಂದರೆ ಟೋಟಲ್ ಸಿಮೆಂಟ್ ಕಂಟೆಂಟ್. ಸೊ ಟೋಟಲ್ ಸಿಮೆಂಟ್ ಕಂಟೆಂಟಲ್ಲಿ ಎಡ್ಮಿಕ್ಚರ್ ಕಂಟೆಂಟ್ ತೆಗೆದ್ರೆ ನಿಮಗೆ ಒ ಪಿ ಸಿ ಕಂಟೆಂಟ್ ಸಿಗುತ್ತೆ. ಓಕೆ, ಸೊ ಎಡ್ಮಿಕ್ಚರ್ ಕಂಟೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸೊ ಇಲ್ಲಿ ಬರ್ದಿರ್ತೀರಲ್ವ, H38 ಅಂದರೆ ಟೋಟಲ್ ಸಿಮೆಂಟ್ ಕಂಟೆಂಟ್ ಇಂಟು H40 ಅಂದರೆ ಪರ್ಸೆಂಟೇಜ್ ಆಫ್ ಎಡ್ಮಿಕ್ಚರ್ ಡಿವೈಡ್ ಬೈ 100. ದಿಸ್ ಮಚ್ ಪಾರ್ಟ್ ಓನ್ಲಿ ಯು ಎಂಟರ್ಡ್ ಹಿಯರ್. ಓಕೆ, ಸಿ, ಸೊ H38 ಇಂಟು H40 ಡಿವೈಡ್ ಬೈ 100 ಅಂದರೆ 15% ಆಫ್ ಟೋಟಲ್ ಸಿಮೆಂಟ್ ಕಂಟೆಂಟ್ ಇದರ ಅರ್ಥ. ಸೊ 63 kg ಬರುತ್ತೆ. ಇಫ್ ಎನಿ ಮೆಸೇಜ್ ಹಿಂಗೇನಾದ್ರು ತೋರಿಸಿದ್ರೆ ನಿಮಗೆ ನೀವು ಬರೆದಿರೋ ಕರೆಕ್ಟ್ ಇದ್ರೆ ಫಾರ್ಮುಲಾ, ಯು ಕ್ಯಾನ್ ಚೂಸ್ ಇಗ್ನೋರ್ ಎರರ್, ಸೊ ದಟ್ ವಿಲ್ ಹೈಡ್. ನೆಕ್ಸ್ಟ್ ಸ್ಟೆಪ್ ಈಸ್ ಸೆಲೆಕ್ಷನ್ ಆಫ್ ಎಡ್ಮಿಕ್ಚರ್ ಕಂಟೆಂಟ್. ಸೊ ಪರ್ಸೆಂಟೇಜ್ ಆಫ್ ಸೂಪರ್ ಪ್ಲಾಸ್ಟಿಸ್ ನೀವು ಎಷ್ಟು ಆ್ಯಡ್ ಮಾಡಬೇಕಂತ ಇದ್ದೀರಾ, ಸೊ ಅದನ್ನ ಇಲ್ಲಿ ಎಂಟ್ರ್ ಮಾಡಬೇಕು. 0.6, 0.8, 1 based on your experience and your test data, you can enter percentage of super plasticization. So 6% of cement content. So that is H46 is a percentage of super plasticizer divided by 100 into H38 is a cement content. Next, selection of powder content and fine aggregates. Powder content ಅಂದರೆ ಏನಂತ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಕ್ಲಾಸ್ 8.3 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಲೆಸ್ ದೆನ್ 0.125 mm ಇದ್ದರೆ ಅವು ಫೈನ್ಸ್ ಅಂತ ಹೇಳ್ತಾರೆ. ಸೊ ಫೈನ್ಸಿಂದು ಡೆನ್ಸಿಟಿ 400 to 600 kg per meter cube. ಸೊ ಪೌಡರ್ ಕಂಟೆಂಟ್ ನೀವು ಚೂಸ್ ಮಾಡಿ 400 to 600 ರೇಂಜಲ್ಲಿ 520 kg per meter cube ಅಂತ ನಾನು ಚೂಸ್ ಮಾಡಿದ್ದೀನಿ. ಯು ಕ್ಯಾನ್ ಚೇಂಜ್ ಇಟ್ ಬೇಸ್ಡ್ ಆನ್ ಯುವರ್ ಟೆಸ್ಟ್ ಡಾಟಾಸ್. ಫೈನ್ಸ್ ರಿಕ್ವೈರ್ಡ್ ಟು ಬಿ ಕಾಂಟ್ರಿಬ್ಯೂಟೆಡ್ ಬೈ ಫೈನ್ ಅಗ್ರಿಗೇಟ್. ಓಕೆ, ಸೊ ಈ ಪೌಡರ್ ಕಂಟೆಂಟಲ್ಲೇ ನಿಮಗೆ ಫೈನ್ಸ್ ಇರ್ತವೆ, ಇದು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಓಕೆ, ಪೌಡರ್ ಕಂಟೆಂಟಲ್ಲಿ ಫೈನ್ಸ್ ಇರುತ್ತೆ, ಎಡ್ಮಿಕ್ಚರ್ ಇರುತ್ತೆ, ಸಿಮೆಂಟ್ ಕಂಟೆಂಟ್ ಅಂದರೆ ಒ ಪಿ ಸಿ ಇರುತ್ತೆ, ಎಡ್ಮಿಕ್ಚರ್ ಇರುತ್ತೆ ಆ್ಯಂಡ್ ಫೈನ್ಸ್ ಇರುತ್ತೆ. ಸೊ ಫೈನ್ಸ್ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಕಂಡಿಡಿ. ಸೊ ಟೋಟಲ್ ಪೌಡರ್ ಕಂಟೆಂಟ್ ಮೈನಸ್ ನಿಮ್ಮದು ಒ ಪಿ ಸಿ ಕಂಟೆಂಟು ಪ್ಲಸ್ ಫ್ಲೈ ಆ್ಯಶ್ ಕಂಟೆಂಟ್, ಒ ಪಿ ಸಿ ಕಂಟೆಂಟ್ ಪ್ಲಸ್ ಫ್ಲೈ ಆ್ಯಶ್ ಕಂಟೆಂಟ್ ಹೇಳಿಲ್ವ. ಇವಾಗ ಪೌಡರ್ ಕಂಟೆಂಟ್ ಅಂತ ಹೇಳಿದ್ರೆ ಫೈನ್ಸು ಪ್ಲಸ್ ಒ ಪಿ ಸಿ ಕಂಟೆಂಟು ಪ್ಲಸ್ ಹ್ಯಾಶ್ ಕಂಟೆಂಟ್ ಮೀನ್ಸ್ ಎಡ್ಮಿಕ್ಚರ್ ಕಂಟೆಂಟ್. ಸೊ ಇವಾಗ ನಿಮಗೆ ಟೋಟಲ್ ಪೌಡರ್ ಕಂಟೆಂಟ್ ಗೊತ್ತು, ಒ ಪಿ ಸಿ ಗೊತ್ತು, ಎಡ್ಮಿಕ್ಚರ್ ಗೊತ್ತು, ದೆನ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟೆಡ್ ಫೈನ್ಸ್. ಸೊ ದಿಸ್ ಈಸ್ ಸಿಂಪಲ್. ನೆಕ್ಸ್ಟ್ ಸ್ಟೆಪ್ ಈಸ್ ಫೈನ್ ಅಗ್ರಿಗೇಟ್. ಕೋಡ್ ಇರುತ್ತೆ, ಫೈನ್ ಅಗ್ರಿಗೇಟ್ ಹ್ಯಾಸ್ 8% ಮಟೀರಿಯಲ್ಸ್ ಲೆಸ್ ದೆನ್ 0.125 mm. ಅಂದರೆ ಲೆಸ್ ದೆನ್ 0.125 mm ಮೀನ್ಸ್ ಫೈನ್ಸ್. ಸೊ ಫೈನ್ ಅಗ್ರಿಗೇಟಲ್ಲಿ 8% ಫೈನ್ಸ್ ಇರುತ್ತೆ ಅಂತ ಇದರ ಅರ್ಥ. ಸೊ 8% ಫೈನ್ಸ್ ಅಂತ ಹೇಳಿದ್ರೆ H54 ಡಿವೈಡ್ ಬೈ 0.08. ಸೊ 0.08 ಮೀನ್ಸ್ 8%. ಓಕೆ, ಯು ವಿಲ್ ಗೆಟ್ ಫೈನ್ ಅಗ್ರಿಗೇಟ್ ಕ್ವಾಂಟಿಟಿ. ನೆಕ್ಸ್ಟ್ ಸ್ಟೆಪ್, ಸೆಲೆಕ್ಷನ್ ಆಫ್ ಕೋರ್ಸ್ ಅಗ್ರಿಗೇಟ್ ಕಂಟೆಂಟ್. ಸೊ ವ್ಯಾಲ್ಯೂಮ್ ಆಫ್ ಕೋರ್ಸ್ ಅಗ್ರಿಗೇಟ್ ಕಂಡುಹಿಡಬೇಕು, ಅದನ್ನು ನೆಕ್ಸ್ಟ್ ಮಾಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಕೋಡ್ ಬುಕ್ಕಲ್ಲಿ ತೋರಿಸ್ತೀನಿ ವ್ಯಾಲ್ಯೂಮ್ ಆಫ್ ಕೋರ್ಸ್ ಅಗ್ರಿಗೇಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸಿ, ಸೆಲೆಕ್ಷನ್ ಆಫ್ ಕೋರ್ಸ್ ಅಗ್ರಿಗೇಟ್ ಕಂಟೆಂಟ್ ಅಂತ ಇದೆ. ದಿಸ್ ಈಸ್ VCA ಈಸ್ ಎ ವ್ಯಾಲ್ಯೂಮ್ ಆಫ್ ಕೋರ್ಸ್ ಅಗ್ರಿಗೇಟ್. 1 ಮೀಟರ್ ಕ್ಯೂಬ್ ವ್ಯಾಲ್ಯೂಮ್ಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಸೊ 1 - 0.01 ಇದರ ಅರ್ಥ ಏನು, ಇಲ್ಲಿದೆ ಫಾರ್ಮುಲಾ 1 - ಏರ್ ಕಂಟೆಂಟ್. ಸೊ
ಎಕ್ಸಾಂಪಲ್ ನಮಗೆ 1 ಮೀಟರ್ ಕ್ಯೂಬ್ ವ್ಯಾಲ್ಯೂಮ್ ಇದೆ. ಸೊ ದಿಸ್ ಈಸ್ 1, ಓಕೆ, ಮೈನಸ್ ಏರ್ ಕಂಟೆಂಟ್ ಅಂತ ಹೇಳಿದ್ರು. 1 ಮೀಟರ್ ಕ್ಯೂಬ್ ವ್ಯಾಲ್ಯೂಮಲ್ಲಿರೋ ಏರ್ ಕಂಟೆಂಟ್ನ ತೆಗೆದ್ರೆ ಉಳಿದಿರೋ ವ್ಯಾಲ್ಯೂಮ್ ಏನಿದೆ ಅಲ್ವಾ, ನಮಗೆ ಕಾಂಕ್ರೀಟ್ ಕಂಟೆಂಟ್ಸ್ ಇರ್ತವೆ, ಕಾಂಕ್ರೀಟ್ ಕಾಂಪೋನೆಂಟ್ಸ್ ಇರ್ತವೆ. ಲೈಕ್ ವಾಟರ್, ಸಿಮೆಂಟ್, ಫ್ಲೈ ಆಶ್, ಸೂಪರ್ ಪ್ಲಾಸ್ಟಿಸೈಸರ್, ಫೈನ್ ಅಗ್ರಿಗೇಟ್ಸ್, ಇದೆಲ್ಲ ಇರುತ್ತೆ. ಸೊ ಅದನ್ನು ಈ ಫಾರ್ಮುಲಾದಲ್ಲಿ ಬರ್ತಾರೆ. 1 ಮೈನಸ್ ಏರ್ ಕಂಟೆಂಟ್. ಸೊ 1 ಮೀಟರ್ ಕ್ಯೂಬ್ ವ್ಯಾಲ್ಯೂಮಲ್ಲಿ ಏರ್ ಕಂಟೆಂಟ್ ತೆಗೆದಿದ್ದಾರೆ. ಸೊ ಉಳಿದಿರೋ ವ್ಯಾಲ್ಯೂಮಲ್ಲಿ ಮೈನಸ್ ವ್ಯಾಲ್ಯೂಮ್ ಆಫ್ ವಾಟರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಸಿಮೆಂಟ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಫ್ಲೈ ಆಶ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಅಡ್ಮಿಕ್ಸರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಫೈನ್ ಅಗ್ರಿಗೇಟ್. ದಿಸ್ ಈಸ್ ದ ಡಾಟಾ. ಸೊ ಇವೆಲ್ಲವನ್ನು ಹಿಂದ್ಗಡೆ ಕ್ಯಾಲ್ಕುಲೇಟ್ ಮಾಡ್ಕೊತ ಬಂದಿದ್ದಕ್ಕೆ ಪುಟ್ ಮಾಡಿದ್ದಾರೆ. ದಿಸ್ ಈಸ್ ವ್ಯಾಲ್ಯೂಮ್ ಆಫ್ ವಾಟರ್, ಓಕೆ. ಸೊ ದಿಸ್ ಈಸ್ ವ್ಯಾಲ್ಯೂಮ್ ಆಫ್ ಸಿಮೆಂಟ್, ಹಿಂಗೆ. ಸೊ ಹಿಯರ್ ವಿ ಕ್ಯಾನ್ ಸಿ ವ್ಯಾಲ್ಯೂಮ್ ಆಫ್ ಕೋರ್ಸ್ ಅಗ್ರಿಗೇಟ್. 1 ಮೈನಸ್ ದಿಸ್ ಈಸ್ H21 ಅಂದರೆ ಏರ್ ಕಂಟೆಂಟ್. ಯು ಕ್ಯಾನ್ ಸಿ ಇಯರ್ ಏರ್ ಕಂಟೆಂಟ್ 1%, right, divided by 100 minus H35. See, H35 is a water content divided by 1 into density is 1000, okay, plus ಇಲ್ಲಿ ಬರ್ದಿದ್ದೀನಿ 1000ನ ಕೊನೆಗೆ. So plus H42 is a OPC content, then divided by H10 is a specific gravity of cement. So here ಫಾರ್ಮುಲಾದಲ್ಲಿ ನೋಡಿ, specific gravity of water, specific gravity of cement, specific gravity of admixture, specific gravity of super plasticizer, specific gravity of fine aggregate, okay, into 100. ಇದನ್ನೇ ಸಿಮಿಲರ್ ನಾನು ಇಲ್ಲಿ ಪುಟ್ ಮಾಡಿದ್ದೇನೆ, ಓಕೆ. ಡಿನಾಮಿನೇಟ್ರಲ್ಲಿರೋವು ಸ್ಪೆಸಿಫಿಕ್ ಗ್ರಾವಿಟಿ, ನ್ಯೂಮರೇಟರ್ಲಿರೋವು ಮಾಸ್, all divided by 1000. Okay. Next, mass of coarse aggregate. So see, mass of coarse aggregate is volume of coarse aggregate into specific gravity of coarse aggregate into 1000 ಅಷ್ಟೇ. This is volume of coarse aggregate, mass specific gravity of coarse aggregate into 1000. Next, calculation of volume of powder content. So volume of powder content, you can see volume of powder content, volume of OPC, volume of fly ash plus volume of fine aggregates, that is less than 1.125 mm. ಸೊ ಅದನ್ನು ಇಲ್ಲಿ ಜಸ್ಟ್ ನೀವು ಹೋಗ್ಬಿಟ್ಟು ಹಿಂದ್ಗಡೆ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಫಾರ್ಮುಲಾ ಬರ್ತಿದ್ದೀರಾ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಬರುತ್ತೆ. ಸೊ ಪ್ಲಸ್ಸು ಡಿವೈಡೆಡ್ ಬೈ ಇಂಟು ಅವು ಏನಿದಾವೆ ಆಪ್ರೇಟರ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ದು ರೇಷಿಯೋ ಆಫ್ ವಾಟರ್ ಟು ಪೌಡರ್ ಬೈ ವ್ಯಾಲ್ಯೂಮ್. ಓಕೆ, ಇಲ್ಲಿ ವ್ಯಾಲ್ಯೂಮ್ ಆಫ್ ಪೌಡರ್ ಕಂಟೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ವಾಟರ್ ಕಂಟೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಯು ಜಸ್ಟ್ ಎಂಟರ್ ದೋಸ್ ಥಿಂಗ್ಸ್. H35 divided by 1000 divided by H67. 67 is a powder content. Okay. Next, this is just rounded up value of ratio of water to powder by value. So I rounded up to 3 digits. Expected water by powder by volume ratio is 0.85 to 1.1 ಇರಬೇಕು according to the IS code. So our value is 1.001, is less than 1.1, hence okay. This table shows all the calculated quantities of components like cement content, ash content, water content, fine aggregates, coarse aggregates, chemical admixtures, free water to cement ratio, powder content, water by powder ratio by value. Just ನೀವು ಇಲ್ಲಿ ಕ್ಲಿಕ್ ಮಾಡಿ ಈಕ್ವಲ್ ಟು ಹಾಕ್ಬಿಟ್ಟು ಸಿಮೆಂಟ್ ಕಂಟೆಂಟ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದರೆ ಸಾಕು. ದಟ್ ವಿಲ್ ಶೋ ಹಿಯರ್. ಎಲ್ಲವೂ ಇದೇ ಥರ. ಎಕ್ಸೆಲ್ ಶೀಟ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಡೀಟೇಲಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಮಿಲರ್ ನಾರ್ಮಲ್ ಕಾಂಕ್ರೀಟಿಗೂ ಮಿಕ್ಸ್ ಡಿಸೈನ್ಗೂ ನೀವು ಇದೇ ಥರ ಕೋಡ್ ಬುಕ್ ನೋಡ್ಕೊಂಡ್ಬಿಟ್ಟು ಎಕ್ಸೆಲ್ ಶೀಟ್ನ ರೆಡಿ ಮಾಡ್ಬೋದು. ದೆನ್ ಇಟ್ಸ್ ಅ ವೆರಿ ಸಿಂಪಲ್. ಇವು ಕಲರ್ ಕೋಡ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ಸ್ ಇವನ್ನೆಲ್ಲವೂ ಈಸಿಯಾಗಿ ನೀವು ಫಿಲ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ
ಸೆಲ್ಫ್ ಕಾಂಪ್ಯಾಕ್ಟಿಂಗ್ ಕಾಂಕ್ರೀಟು ಎಕ್ಸೆಲ್ ಶೀಟ್ ಹೆಂಗೆ ರೆಡಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.